ನಿಮ್ಮ ಲೈಫಲ್ಲಿ ನೀವು ಏನಾರ ಮಾಡ್ತಾಯಿರಿ, ಬಿಸ್ನೆಸ್ ಮಾಡ್ತಾಯಿರಿ, ಟೀಚರ್ ಆಗಿರಲಿ, ಇಂಜಿನಿಯರ್, ಡಾಕ್ಟರ್ ಏನಾದರೂ ಆಗಿರಲಿ, ಒಬ್ಬರ ಜೊತೆ ಒಳ್ಳೆ ಕಮ್ಯುನಿಕೇಷನ್ನ ಇಟ್ಕೊಳ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರುತ್ತೆ. ನಾಟ್ ಓನ್ಲಿ ಇನ್ ಇಂಟರ್ವ್ಯೂ, ಜೊತೆಗೆ ನೀವು ಪಬ್ಲಿಕ್ನಲ್ಲಿ ಆಗಲಿ ಅಥವಾ ಸೊಸೈಟಿನಲ್ಲಿ ಯಾರ ಜೊತೆ ಮಾತಾಡುವಾಗ್ಲೂ ನಾನು ಈ ಥರ ಮಾತಾಡಬಾರ್ದಿತ್ತು, ಅವನೇನು ಅಂದ್ಕೊಂಡೋ ಏನೋ, ಈ ಥರ ಎಲ್ಲ ನಾವು ಫೀಲ್ ಮಾಡ್ತಾನೆ ಇರ್ತೀವಿ. ಈ ಥರದ್ದು ಆಗಬಾರ್ದು ಅನ್ನೋಕ್ಕೋಸ್ಕರ ಒಂದು 10 ಮಿಸ್ಟೇಕ್ಸ್ನ ನಾನು ನನ್ನ ಲೈಫ್ನಲ್ಲಿ ನಾನು ಮಾಡಿರ್ತಕ್ಕಂಥ ಮಿಸ್ಟೇಕ್ಸ್, ಜೊತೆಗೆ ಕಾಮನ್ ಆಗಿ ನಾವು ಮಾತಾಡುವಾಗ ಮಾಡ್ತಕ್ಕಂಥ ಮಿಸ್ಟೇಕ್ಸ್, ನನ್ನ ಜೊತೆ ಒಬ್ಬರು ಮಾತಾಡುವಾಗ ಅವನು ಓವರ್ ಬಿಲ್ಡಪ್ ಕೊಟ್ಕೊಂಡಿರ್ತಾನೆ, ಅಂಥ ವಿಷಯಗಳು ನಾನು ಆಕ್ವರ್ಡಾಗಿ ಫೀಲ್ ಮಾಡಿರ್ತೀವಿ. ಇವ್ನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದಾನೆ, ತಲೆ ತಿಂತಾ ಇದ್ದಾನೆ ಅಂತ ನಾನೇ ಅನ್ಕೊಂಡಿರ್ತೀನಿ. ಈ ಥರದ್ದು ಬೇರೆಯವ್ರು ಮಾಡ್ತಕ್ಕಂಥ ಮಿಸ್ಟೇಕ್ಸ್, ನಾನು ಮಾಡಿರ್ತಕ್ಕಂಥ ಮಿಸ್ಟೇಕ್ಸ್ ಎಲ್ಲ ನಾನು ನಿಮ್ಮ ಜೊತೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಒಂದು 10 ಪಾಯಿಂಟ್ಸ್ನ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಓಕೆನಾ, ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಮೊದಲನೇ ಮಿಸ್ಟೇಕ್ ಏನು ಅಂತ ಅಂದರೆ, ಯೂಸ್ ಸಿಂಪಲ್ ವರ್ಡ್ಸ್ ವೈಲ್ ಸ್ಪೀಕಿಂಗ್. ನೀವು ಯಾವ್ದಾದ್ರೂ ಮಾತಾಡ್ತಿರ್ತೀರಲ್ಲ, ಸಿಂಪಲ್ ವರ್ಡ್ಸ್ನ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಇದೇನೇ ಮೊದಲನೇ ಮಿಸ್ಟೇಕಲ್ಲೇ ನಾನು ಮಾಡಿರ್ತಕ್ಕಂಥ ಮಿಸ್ಟೇಕ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ನನ್ನ ಮ್ಯಾನೇಜರ್ ಜೊತೆ ನಾನು ಒಂದಿನ ಮಾತಾಡ್ತಾ ಇರುವಾಗ 2 ಡೇಸ್ ಬ್ಯಾಕ್ ನಮ್ಮ ಸಿಸ್ಟರ್ ಯಾರೋ ದೂರದ ರಿಲೇಟಿವ್ ಒಬ್ಬರು ಸೂಸೈಡ್ ಮಾಡಿಕೊಂಡು ಡೆತ್ ಆಗಿದ್ರು. ಅದಕ್ಕೆ ನಾನು ಹೋಗಿ 2 ಡೇಸ್ ಲೀವ್ನ ತೊಗೊಂಡು ಮತ್ತೆ ಕಂಪ್ನಿಗೆ ಜಾಯ್ನ್ ಆದೆ. ಅವಾಗ ಅವರು ನಾರ್ಮಲ್ ಸ್ಟ್ಯಾಂಡಪ್ ಇರುತ್ತಲ್ಲ ಮಾರ್ನಿಂಗ್ ಮೀಟಿಂಗ್ಸ್ನಲ್ಲಿ, ಅವಾಗ ಅವರು ಏನಂತ ಕೇಳಿದ್ರು ಅಂದರೆ, ಏನಾಗಿತ್ತು ಅವರಿಗೆ ಅಂತ ಕೇಳಿದ್ರು. ಅವರು ದೇರ್ ಇಸ್ ಎ ಫ್ಯಾಮಿಲಿ ಇಶ್ಯೂ ಅಂತ ಹೇಳ್ಬಿಟ್ಟಿದ್ರೆ ಸಾಕಾಗ್ಬಿಡೋದು. ಫ್ಯಾಮಿಲಿನಲ್ಲಿ ಏನೋ ಇಶ್ಯೂ ಆಗಿತ್ತು, ಸೊ ಹಿಂಗಾಯಿತು ಅಂತ ಹೇಳಿದರೆ ಸಾಕಾಗೋದು. ನಾನು ಏನಂತ ಹೇಳಿದೆ ಅಂತಂದರೆ, ದೇರ್ ಇಸ್ ಎ ಫೈಟಿಂಗ್ ಬಿಟ್ವೀನ್ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತ ಹೇಳಿದೆ. ದಿಸ್ ಈಸ್ ವೆರಿ ರಾಂಗ್ ಥಿಂಗ್. ಯಾಕಂತಂದರೆ ಈ ಥರ ಮಾತಾಡಲೇಬಾರ್ದು, ಒಂದು ನೆಗೆಟಿವ್ ವರ್ಡ್ಸ್ನ ಯೂಸ್ ಮಾಡಬಾರ್ದು. ಈ ಒಂದು ನೀವು ನೆಗೆಟಿವ್ ಆಗಿ ಯಾವುದೋ ಒಂದು ಸಿನಾರಿಯೋನ ಹೇಳ್ತಿದ್ದೀರಾ ಅಂದ್ರೂ ಕೂಡ ನೆಗೆಟಿವ್ ವರ್ಡ್ಸ್ನ ಅವಾಯ್ಡ್ ಮಾಡಿ. ಫೈಟ್ ಬಿಟ್ವೀನ್ ಅದೇನು ವರ್ಡು ಕಾರ್ತಿಕ್, ಈ ಥರದ ವರ್ಡ ದಯವಿಟ್ಟು ಯೂಸ್ ಮಾಡಬೇಡಿ. ಫೈಟ್ ಬಿಟ್ವೀನ್ ಅಂತ ಹೇಳೋ ಬದಲು ದೇರ್ ಇಸ್ ಎ ಇಶ್ಯೂ ಬಿಟ್ವೀನ್ ಫ್ಯಾಮಿಲಿ ಅಂತ ಹೇಳ್ಬಿಟ್ರೆ ಸಾಕಾಗ್ಬಿಡೋದು. ಈ ಥರ ಸಿಂಪಲ್ ವರ್ಡ್ಸ್ನ ಯೂಸ್ ಮಾಡಿ. ಹೇಗಿದ್ರೆ ಅವ್ರಿಗೆ ಎಮೋಷನ್ ಕನೆಕ್ಟ್ ಆಗೇ ಆಗುತ್ತೆ. ನೀವು ಈ ಥರದ್ದೊಂದು ಡೆತ್ ಮ್ಯಾಟರ್ ಹೇಳ್ತಿದ್ದೀರಾ ಅನ್ನುವಾಗ ಅವರಿಗೆ ಅಫ್ಕೋರ್ಸ್ ಕನೆಕ್ಟ್ ಆಗುತ್ತೆ, ಎಮೋಷನ್ ಗೊತ್ತಾಗುತ್ತೆ ಈ ಥರ ಆಗಿದೆ ಅಂತ. ಬಟ್ ನೀವು ಅದನ್ನು ಸ್ಟ್ರೆಸ್ ಮಾಡಿ ನೆಗೆಟಿವ್ ಇಂಪ್ಯಾಕ್ಟ್ ಥರ ಆ ವರ್ಡ್ನ ಯೂಸ್ ಮಾಡಿ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಇದನ್ನು ಅವಾಯ್ಡ್ ಮಾಡಿ ಇಷ್ಟೊಂದು ಕಾನ್ವರ್ಸೇಷನ್ಸ್ನಲ್ಲಿ. ಎರಡನೇ ವಿಷಯ ಏನು ಅಂತಂದರೆ, ಡೋಂಟ್ ಗಿವ್ ಫುಲ್ ಡೀಟೇಲ್ಸ್ ಅಂಟಿಲ್ ದೇ ಆಸ್ಕ್. ಓಕೆನಾ, ಅವ್ರು ಕೇಳೋ ತನಕ ಫುಲ್ ಡೀಟೇಲ್ಸ್ನ ಕೊಡ್ತಾ ಇರಬೇಡಿ. ನೀನೇನು ವರ್ಕ್ ಮಾಡ್ತಿದ್ದೀಯಾ ಅಂತ ಕೇಳಿದ್ರೆ, ಐ ಆಮ್ ಎ ಸಾಫ್ಟ್ವೇರ್ ಇಂಜಿನಿಯರ್ ಇಷ್ಟು ಹೇಳಿದ್ರೆ ಸಾಕು. ಐ ಆಮ್ ಎ ಸಾಫ್ಟ್ವೇರ್ ಇಂಜಿನಿಯರ್, ನನ್ನ ಮ್ಯಾನೇಜರ್ ಇವರು, ನನ್ನ ಕೊಲೀಗ್ಸ್ ಇವರು, ನನ್ನ ಕೊಲೀಗ್ಸ್ ಒಳ್ಳೆಯವರು, ನನಗಿಷ್ಟು ಸ್ಯಾಲ್ರಿ ಬರ್ತಾ ಇದೆ, ನನ್ನ ಹತ್ರ ಹಿಂಗಿದೆ, ಹೇಳ್ತಕ್ಕಂಥ ಅವಶ್ಯಕತೆಯೇ ಇಲ್ಲ. ಯಾಕಂತಂದರೆ ಅವ್ರು ಕೇಳಿದ ಕ್ವಶನಿಗೆ ಮಾತ್ರ ಆನ್ಸರ್ ಮಾಡಿ. ಇನ್ ಕೇಸ್ ಏನಾದ್ರು ಹೊಸದಾಗಿ ಒಬ್ಬರ ಜೊತೆ ಪರಿಚಯ ಮಾಡ್ಕೊತಿದ್ದೀರಾ ಅನ್ನುವಾಗ ದಯವಿಟ್ಟು ಸ್ಪೆಸಿಫಿಕ್ ಆಗಿರಿ. ಅವ್ರು ಏನು ಕೇಳ್ತಾರೋ ಅದಕ್ಕೆ ಮಾತ್ರ ಆನ್ಸರ್ ಮಾಡ್ತಾ ಹೋಗಿ. ತೀರಾ ಹೇಳ್ತಾ ಹೋದರೆ ತಲೆ ತಿಂತಿದ್ದಾನೆ ಅಂತ ಒಂದು ವಿಷಯ ಬರುತ್ತೆ. ಎರಡನೇ ವಿಷಯ ಏನಂತಂದರೆ, ಓವರಾಗಿ ಮಾತಾಡ್ತಾ ಇದ್ದಾನೆ, ನಾನು ಕೇಳಿದ್ದೇ ಏನೋ ಇವ್ನು ಹೇಳ್ತಿರೋದೇ ಏನೋ ಅಂತ ಅನಿಸುತ್ತೆ. ಸೊ ದಯವಿಟ್ಟು ಈ ಥರ ಹೇಳಬೇಡಿ. ಓಕೆನಾ, ಅವ್ರು ಕೇಳಿದ್ದಕ್ಕೆ ಮಾತ್ರ ಆನ್ಸರ್ ಮಾಡಿ. ಇನ್ ಕೇಸ್ ಏನಾದ್ರು ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಅವರೇನೇ ನೆಕ್ಸ್ಟ್ ಕ್ವಶನ್ನೇ ಕೇಳ್ತಾರೆ. ಆವಾಗ ನೀವು ಅದಕ್ಕೆ ಆನ್ಸರ್ ಮಾಡ್ತಾ ಹೋದರೆ ದಟ್ ಈಸ್ ಗುಡ್. ಅವ್ರು ಮೋರ್ ಇಂಟ್ರೆಸ್ಟೆಡ್ ಆಗಿ ಒಂದು ವಿಷಯದಲ್ಲಿದ್ದಾರೆ ಅನ್ನುವಾಗ ಅವಾಗ ಒಂದು ಸ್ವಲ್ಪ ಡೀಟೇಲ್ಸ್ ಕೊಡೋದು ತುಂಬ ಒಳ್ಳೆಯದು. ಬಟ್ ಅಂಟಿಲ್ ದೇ ಡೋಂಟ್ ಆಸ್ಕ್ ಯು ಡೋಂಟ್ ಟೆಲ್ ಎನಿಥಿಂಗ್. ಓಕೆನಾ, ಜಸ್ಟ್ ಅವ್ರು ಕೇಳಿದಕ್ಕೆ ಮಾತ್ರ ಆನ್ಸರ್ ಮಾಡ್ತಾ ಹೋಗಿ. ಇದೇ ಎರಡನೇ ವಿಷಯ. ಮೂರನೇ ವಿಷಯ ಏನು ಅಂತ ಅಂದರೆ, ಯೂಸ್ ಹ್ಯಾಂಡ್ಸ್ ವೆಲ್ ಸ್ಪೀಕಿಂಗ್. ನೀವು ಮಾತಾಡ್ತಾ ಇರ್ತೀರಲ್ಲ, ನಾನು ನೋಡಿ ಈ ಥರ ಕೈ ಅಲ್ಲಾಡಿಸ್ತಾ ಇದ್ದೇನಲ್ಲ, ಈ ಥರ ಕೈ ಅಲ್ಲಾಡಿಸಿ ಮಾತಾಡಿ. ಆವಾಗಲೇ ಒಬ್ಬರು ಅಟೆನ್ಷನ್ನ ಗ್ಯಾದರ್ ಮಾಡೋಕ್ಕೆ ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್. ನಾನೇ ಈ ವಿಡಿಯೋಸ್ನೆಲ್ಲ ಶೂಟ್ ಮಾಡೋಕ್ಕೂ ಮುಂಚೆ ಹೌ ಟು ಶೂಟ್ ಎ ವಿಡಿಯೋ, ಹೌ ಟು ಸ್ಪೀಕ್ ಇನ್ ಕ್ಯಾಮ್ರಾ, ಈ ಥರ ನಾನು ವೀಡಿಯೋಸ್ನ ನೋಡುವಾಗ ಎಲ್ಲರೂ ಸಜೆಸ್ಟ್ ಮಾಡೋದಿದ್ದೇನೆ. ಒಬ್ಬರ ಜೊತೆ ಮಾತಾಡ್ತಿರುವಾಗ ಹ್ಯಾಂಡ್ ಗೆಸ್ಚರ್ಸ್ನ ಯೂಸ್ ಮಾಡಿ, ಅಥವಾ ನಿಮ್ಮ ಫೇಸಲ್ಲಿ ರಿಯಾಕ್ಷನ್ಸ್ನ ತೋರಿಸಿ. ಯಾಕಂತಂದರೆ ಅದೇನೇ ಒಬ್ಬರನ್ನ ಅಟೆನ್ಷನ್ ಆಗಿ ಇಟ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಈಗ ನಿಮ್ಮ ಹೊಸದಾಗಿ ಯಾರ ಜೊತೆ ಮಾತಾಡ್ತಿದ್ದಾರೆ ಅನ್ನುವಾಗ ಐ ಟು ಐ ಕಾಂಟ್ಯಾಕ್ಟ್ನಲ್ಲಿ ಇಟ್ಕೊಂಡು ಹ್ಯಾಂಡ್ ಗೆಸ್ಚರ್ಸ್ನ ಯೂಸ್ ಮಾಡಿಕೊಂಡು ಅಥವಾ ಎಮೋಷನ್ಸ್ನ ಫೇಸ್ನಲ್ಲಿ ಕ್ಯಾರಿ ಮಾಡ್ಕೊಂಡು ಮಾತಾಡಿ. ಅವಾಗ ಅವರು ತುಂಬ ಅಟೆನ್ಷನ್ ಕೊಟ್ಟು ನಿಮ್ಮನ್ನು ನೋಡೋಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಪಬ್ಲಿಕ್ ಸ್ಪೀಕರ್ಸ್ ಇರ್ತಾರಲ್ಲ ನಿಮ್ಮ ಆಫೀಸ್ನಲ್ಲೇ, ಯಾವುದಾದ್ರೂ ದೊಡ್ಡ ಮೀಟಿಂಗ್ಸ್ ಇರುವಾಗ ಎಲ್ಲರೂ ನೋಡಿ ಹ್ಯಾಂಡ್ ಗೆಸ್ಚರ್ಸ್ನ ಯೂಸ್ ಮಾಡಿ ಮಾತಾಡ್ತಾ ಇರ್ತಾರೆ. ಯಾಕೆ ಹೇಳಿ, ಅಟೆನ್ಷನ್ನ ಗ್ಯಾದರ್ ಮಾಡೋಕ್ಕೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಸೊ ಸಿಂಪಲಾಗಿ ಇದನ್ನು ಅಡಾಪ್ಟ್ ಮಾಡ್ಕೊಳ್ತಾ ಬನ್ನಿ. ಆವಾಗ ನಿಮ್ಮ ಕಾನ್ವರ್ಸೇಷನ್ ತುಂಬ ಇಂಪ್ರೂವ್ ಆಗಿ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಇದು ಮೂರನೇ ವಿಷಯ. ನಾಲ್ಕನೇ ವಿಷಯ ಏನು ಅಂತ ಅಂದರೆ, ಟ್ರೈ ಟು ಮೀಟ್ ಇನ್ ಪರ್ಸನ್. ಡೈರೆಕ್ಟಾಗಿ ಮೀಟ್ ಮಾಡೋಕ್ಕೆ ಟ್ರೈ ಮಾಡಿ. ಆನ್ಲೈನಲ್ಲಿ ಮೀಟ್ ಮಾಡ್ತಾನೆ ಇರಬೇಡಿ. ಮೆಸೇಜ್ ಮಾಡೋದು, ವೀಡಿಯೋ ಕಾಲ್ಸು ಇದೆಲ್ಲ ನಾರ್ಮಲಾಗಿ ಇದ್ದೇ ಇರುತ್ತೆ. ನೀವು ಹೋಗಿ ಇನ್ ಪರ್ಸನಲ್ಲಿ ಮೀಟ್ ಮಾಡಿದ್ರೆ ಅದೇ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಿಮ್ಗೆ ಆಲ್ಮೋಸ್ಟ್ ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ. ಪರ್ಸನಲ್ಲಿ ಮೀಟ್ ಮಾಡೋಕ್ಕೆ ಟ್ರೈ ಮಾಡಿ. ಯಾವುದಾದ್ರೂ ಒಂದು ವಿಷಯಗಳನ್ನ ನೀವು ಹೇಳ್ತಿದ್ದೀರಾ ಅಂದರೆ ಅಟ್ಲೀಸ್ಟ್ ಕಾಲ್ ಮಾಡಿ ಆದರೂ ಮಾತಾಡಿ. ಮೆಸೇಜ್ನಲ್ಲಿ ದಯವಿಟ್ಟು ಮಾತಾಡಬೇಡಿ. ಮೆಸೇಜ್ನಲ್ಲಿ ನಿಮ್ಮ ಎಮೋಷನ್ಸೇ ಗೊತ್ತಾಗಲ್ಲ, ಕಾಲ್ನಲ್ಲಿ ಕೂಡ ಅಷ್ಟೊಂದು ಗೊತ್ತಾಗಲ್ಲ. ಬಟ್ ಸಿಚುಯೇಷನ್ ತುಂಬ ವರ್ಸ್ಟ್ ಇದೆ ಅನ್ನುವಾಗ ಕಾಲ್ ಮಾಡಿ ಹೇಳಿ. ಬಟ್ ಆದಷ್ಟು ಇನ್ ಪರ್ಸನ್ ಮೀಟ್ ಮಾಡಿ ಯಾವುದಾದ್ರೂ ಡಿಸ್ಕಷನ್ಸ್ ಮಾಡಿ. ದಟ್ ವಿಲ್ ಹೆಲ್ಪ್ಸ್ ಅ ಲಾಟ್. ಓಕೆನಾ, ನಿಮ್ಮದು ಎಮೋಷನ್ ನೀಟಾಗಿ ಅವರಿಗೆ ಎಕ್ಸ್ಪ್ರೆಸ್ ಮಾಡ್ಬೋದು. ಇದು ತುಂಬ
ಇಂಪಾರ್ಟೆಂಟ್ ಫ್ಯಾಕ್ಟರ್, ನೆನ್ಪಿಟ್ಕೊಳ್ಳಿ. 5ನೇ ವಿಷಯ ಏನು ಅಂತ ಅಂದರೆ ಲೆಟ್ ದೆಮ್ ಸ್ಪೀಕ್ ಅಬೌಟ್ ಯು. ನೀವಾಗೇನೆ ನಿಮ್ಮ ಬಗ್ಗೆ ಎಲ್ಲಾನು ಹೇಳ್ಕೊಂತ ಕೂರೋ ಬದಲು ಅವರು ನಿಮ್ಮ ಬಗ್ಗೆ ಮಾತಾಡೋ ಥರ ಮಾಡ್ಕೊಳ್ಳಿ. ಚೆನ್ನಾಗೇನೆ ಇರುತ್ತೆ, ನಮ್ಮ ಬಗ್ಗೆ ನಾವು ಬಿಲ್ಡಪ್ ಕೊಟ್ಕೊಳ್ಳೋಕ್ಕೆ ತುಂಬ ಸಕ್ಕದಾಗೇನೆ ಇರುತ್ತೆ. ನಾನು ಹಿಂಗೆ ಹಾಗೆ ಎಲ್ಲರಿಗೂ ಅವ್ರವ್ರ ಬಗ್ಗೆ ತುಂಬ ಹೆಮ್ಮೆ ಇದ್ದೇ ಇರುತ್ತೆ. ಅದು ಏನೇ ನೆಗೆಟಿವ್ ಇದ್ರೂ ಒಳಗಡೆ ಇಟ್ಕೊತೀವಿ, ಮಾತಾಡುವಾಗ ಒಳ್ಳೆಯದನ್ನೇ ಮಾತಾಡ್ತಾ ಹೋಗ್ತೀವಿ ನಮ್ಮ ಬಗ್ಗೆ. ಸೊ ನಮ್ಮ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ. ತುಂಬ ಓವರಾಗಿ ಬಿಲ್ಡಪ್ ಕೊಟ್ಕೋಬೇಡಿ. ಅವ್ರಿಗೆ ಅಬ್ವಿಯಸ್ಲಿ ಗೊತ್ತಾಗ್ಬಿಡುತ್ತೆ ನಮ್ಮ ಮಗ ಸರಿಯಾಗಿ ಬಿಲ್ಡಪ್ ಕೊಟ್ಕೊಳ್ತಾವನೆ ಅಂತ ನೀಟಾಗಿ ಗೊತ್ತಾಗ್ಬಿಡುತ್ತೆ. ದಯವಿಟ್ಟು ಬಿಲ್ಡಪ್ನ ಕೊಟ್ಕೋಬೇಡಿ ಅಥವಾ ತುಂಬ ಹೇಳ್ಕೊಂಡು ಕೂರಬೇಡಿ ನಿಮ್ಮ ಬಗ್ಗೆ, ನಿಮ್ಮ ಒಳ್ಳೆಯ ವಿಷಯಗಳನ್ನೇ. ನೀವು ಜಸ್ಟ್ ಮೇಲ್ಮೇಲೆ ಹೇಳ್ಬಿಟ್ರೆ ಸಾಕು, ಅವ್ರಿಗೆ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ. 6ನೇ ವಿಷಯ ಏನು ಅಂತ ಅಂದರೆ ಅಂಡರ್ಸ್ಟ್ಯಾಂಡ್ ವೇರ್ ದೇ ಆರ್ ಇಂಟ್ರೆಸ್ಟೆಡ್. ಫಸ್ಟ್ ಆಫ್ ಆಲ್ ನೀವು ಏನೋ ಒಂದು ಎಕ್ಸ್ಪ್ಲೈನ್ ಮಾಡೋಕ್ಕೂ ಮುಂಚೆ ಅವ್ರು ಯಾವುದ್ರಲ್ಲಿ ಇಂಟ್ರೆಸ್ಟೆಡ್ ಇದ್ದಾರೆ ಅಂತ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ನೀವು ಮಾಡಬೇಕಾದ್ರೆ ಒಂದೇ ಒಂದು ಕೆಲಸ ಏನು ಅಂತಂದರೆ ಅವ್ರನ್ನ ಮಾತಾಡೋಕೆ ಬಿಡಬೇಕು. ನೀವೇನೇ ಮಾತಾಡ್ತಾ ಕೂರೋ ಬದಲು ಅವ್ರನ್ನ ಮಾತಾಡೋಕೆ ಬಿಟ್ಟರೆ ಅವರು ಯಾವ್ಯಾವ ಟಾಪಿಕ್ಸ್ನ ಟಚ್ ಮಾಡ್ತಾರೆ ಅದನ್ನು ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಯಾವ ವಿಷಯಗಳ್ನ ಅವ್ರು ಜಾಸ್ತಿ ಮಾತಾಡ್ತಾರೆ, ಎಲ್ಲಿ ಅವ್ರು ಇಂಟ್ರೆಸ್ಟೆಡ್ ಆಗಿದ್ದಾರೆ, ಅವ್ರ ಕರೆಂಟ್ ಸ್ಟೇಟ್ ಏನು, ಓಕೆನಾ, ಅವ್ರ ಕರೆಂಟ್ ಸ್ಟೇಟ್ ಏನು ಅಂತ ಅರ್ಥ ಮಾಡ್ಕೊಂಡಾಗ ನೀವು ಯಾವ ಥರ ಮಾತಾಡಬೇಕು ಅಂತ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಅವ್ರ ಹತ್ರ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಹೋಗುತ್ತೆ. ನಿಮ್ಮ ವಿಚಾರಗಳು ತುಂಬಾ ಇರ್ತವೆ, ಬಟ್ ಅವ್ರಿಗೆ ಏನು ಬೇಕು ಅನ್ನೋದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಓಕೆನಾ. ಇದು ಬಂದು 6ನೇ ವಿಷಯ. 7ನೇ ವಿಷಯ ಏನು ಅಂತಂದರೆ ಆಸ್ಕ್ ಕ್ವಶನ್ಸ್ ವೇರ್ ದೇ ಆರ್ ಇಂಟ್ರೆಸ್ಟೆಡ್. ಅವ್ರು ಏನೋ ಒಂದು ಹೇಳ್ತಾ ಇರ್ತಾರಲ್ಲ, ನಾನು ಇವಾಗ ಹೇಳ್ದಂಗೆ ಅವರು ಇಂಟ್ರೆಸ್ಟೆಡ್ ವಿಷಯಗಳನ್ನ ಮಾತಾಡ್ತಾ ಇರ್ತಾರೆ. ಅದು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ಳಿ, ಓಕೆ ಇವರು ಇಂಥದ್ರಲ್ಲಿ ಇಂಟ್ರೆಸ್ಟೆಡ್ ಆಗಿದ್ದಾರೆ. ಫಾರ್ ಎಕ್ಸಾಂಪಲ್ ಒಂದು ಹುಡುಗಿ ಜೊತೆ ನೀವು ಮಾತಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ, ಅವರು ಸ್ಕಿನ್ ಕೇರ್ ಬಗ್ಗೆ ಇಂಟ್ರೆಸ್ಟೆಡ್ ಆಗಿರ್ಬೋದು. ನಾನು ಈ ಕ್ರೀಮ್ಸ್ನ ಯೂಸ್ ಮಾಡ್ತೀನಿ, ನಿಮ್ಮ ಫೇಸ್ ಯಾಕೆ ಇಷ್ಟೊಂದು ಗ್ಲೋಯಿಂಗ್ ಆಗಿದೆ, ಏನು ಕ್ರೀಮ್ನ ನೀವು ಯೂಸ್ ಮಾಡ್ತೀರಾ, ಈ ಥರ ಕ್ವಶನ್ಸ್ನ ಕೇಳ್ತಾ ಹೋಗಿ. ಅವ್ರು ನೀಟಾಗಿ ಹೇರ್ಸ್ನ ಮೇಂಟೈನ್ ಮಾಡಿದ್ರೆ, ಸ್ಕಿನ್ಸ್ನ ಮೇಂಟೈನ್ ಮಾಡಿದ್ರೆ, ಅಥವಾ ಅವರು ಚಾಮಿಂಗಾಗಿ ಕಾಣ್ತಾ ಇದ್ದರೆ ನೀವು ಈ ಕ್ವಶನ್ಸ್ನ ಕೇಳ್ಬೋದು. ಏನು ಕ್ರೀಮ್ ಯೂಸ್ ಮಾಡ್ತೀರಾ, ಅಥವಾ ನಿಮ್ಮ ಪರ್ಸ್ನಲ್ ರೊಟೀನ್ ಏನು, ನೀವೇನೇನ ಅಪ್ಲೈ ಮಾಡ್ತೀರಾ ಫೇಸ್ಗೆ, ಈ ಥರ ಅವ್ರಿಗೆ ಏನರಲ್ಲಿ ಇಂಟ್ರೆಸ್ಟ್ ಇದೆಯೋ ಅದನ್ನೇ ಕೇಳ್ತಾ ಹೋಗಿ, ಓಕೆನಾ. ನಿಮಗೆ ತುಂಬ ಇಂಟ್ರೆಸ್ಟೆಡ್ ಇರ್ಬೋದು, ಅದನ್ನೇ ಅವ್ರ ಹತ್ರನೂ ಕೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಅವ್ರು ಏನರ ಬಗ್ಗೆ ಮಾತಾಡ್ತಾರೆ ಅದರಲ್ಲಿ ಒಂದು ಕ್ವಶನ್ನ ಪಿಕ್ ಮಾಡಿ ಕೇಳ್ತಾ ಹೋಗಿ. ನೀವು ಎಷ್ಟೊಂದು ಇಂಟರ್ವ್ಯೂಸ್ನ ನೋಡಿದ್ರೇ ಗೊತ್ತಾಗ್ತಾ ಇರುತ್ತೆ, ಅವರೇನು ಕ್ವಶನ್ನ ಎಲ್ಲ ಲಿಸ್ಟ್ ಮಾಡ್ಕೊಂಡು ಬಂದಿರಲ್ಲ. ಅವ್ರ ಜೊತೆ ಮಾತಾಡ್ತಾ ಇರುವಾಗಲೇ ಅವ್ರು ಮಾತಾಡೋದ್ರಲ್ಲೇ ಒಂದು ಕ್ವಶನ್ನ ಪಿಕ್ ಮಾಡಿ ಹೇಳ್ತಾ ಇರ್ತಾರೆ. ಇದಕ್ಕೆ ಕಾರಣ ಇದೇನೆ, ಅವರು ಏನರಲ್ಲಿ ಇಂಟ್ರೆಸ್ಟೆಡ್ ಆಗಿದ್ದಾರೋ ಅದ್ರ ಬಗ್ಗೆ ನಾವು ಮಾತಾಡೋದಷ್ಟು ಒಂದು ಒಳ್ಳೆ ಕಾನ್ವರ್ಸೇಷನ್ನ ಹೋಲ್ಡ್ ಮಾಡ್ಬೋದು ಅನ್ನೋದನ್ನು ನೆನ್ಪಿಟ್ಕೊಳ್ಳಿ, ಓಕೆನಾ. 8ನೇ ವಿಷಯ ಏನು ಅಂತಂದರೆ ಆಸ್ ದ ಸಜೆಷನ್ಸ್ ಫ್ರಮ್ ದೆಮ್. ಏನು ಅಂತಂದರೆ ನೀವು ಒಂದು ವಿಷಯಗಳನ್ನ ಹೇಳ್ತಾ ಹೋಗ್ತಿರಲ್ಲ, ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇರ್ತೀರ ಅಂತ ಅಂದ್ಕೊಳ್ಳಿ, ಅವರ ಸಜೆಷನ್ಸ್ ಏನು, ಅಥವಾ ನೀವು ಹೊಸ ಕರಿಯರ್ಗೆ ಹೋಗಬೇಕು ಅಂತ ಇದ್ದೀರಾ ಅಂದ್ಕೊಳ್ಳಿ, ಅವರ ಸಜೆಷನ್ಸ್ ಏನು. ಈಗ ನಾವು ಒಬ್ಬರ ಜೊತೆ ಸಜೆಷನ್ ಕೇಳಿದಾಗ ಸೈಕಾಲಜಿಕಲಿನ ಅವ್ರಿಗೆ ಏನಂತ ಫೀಲ್ ಆಗುತ್ತೆ ಅಂತಂದರೆ, ಓಕೆ ನೀವು ಅವ್ರನ್ನ ಇಂಪಾರ್ಟೆಂಟ್ ಆಗಿ ಕನ್ಸಿಡರ್ ಮಾಡ್ತಿದ್ದೀರಾ ಅಂತ ಅವ್ರಿಗೆ ಫೀಲ್ ಆಗುತ್ತೆ. ಈಗ ನೀವು ಒಬ್ಬರ ಹತ್ರ ಕ್ವಶನ್ಸ್ನ ಕೇಳ್ತಿದ್ದೀರಾ ಅಂತಂದರೆ ಅವರಿಗೆ ಹ್ಯಾಪಿಯಾಗಿ ಫೀಲ್ ಆಗುತ್ತೆ. ನೀವು ಓಕೆ ನಮ್ಮನ್ನು ಒಬ್ಬ ಇಂಪಾರ್ಟೆಂಟಾಗಿ ಫೀಲ್ ಮಾಡ್ಕೊಂಡು ಕ್ವಶನ್ ಕೇಳ್ತಾ ಇದ್ದಾನೆ, ಜೆನ್ಯೂನ್ ಆಗಿ ಅವನಿಗೆ ಸಜೆಷನ್ ಕೊಡೋಣ ಅಂತ ಅನಿಸುತ್ತೆ, ಓಕೆನಾ. ಸೊ ಕ್ವಶನ್ಸ್ನ ಕೇಳಿ, ಅವ್ರ ಹತ್ರ ಅವ್ರ ಒಪಿನಿಯನ್ನ ಕೇಳಿ. ನೀವೇನೋ ಒಂದು ನಿಮ್ಮ ಲೈಫಲ್ಲಿ ಮಾಡ್ತೀರಾ ಅಂದರೆ ಅವ್ರ ಒಪಿನಿಯನ್ ಏನು, ಇನ್ನು ಏನು ಇಂಪ್ರೂವ್ ಮಾಡ್ಕೋಬೋದು, ಈ ಥರದ ಕ್ವಶನ್ಸ್ನ ಕೇಳಿ. ದಟ್ ವಿಲ್ ತುಂಬ ಇದು ಹೆಲ್ಪ್ಫುಲ್ ಆಗಿರುತ್ತೆ. ಒಬ್ಬರ ಹತ್ರ ನಾವು ಅಟ್ರಾಕ್ಟಿವ್ ಆಗಿ ಅನ್ಸ್ಕೊಳ್ಳೋಕ್ಕೆ, ಅವ್ರ ಮೇಲೆ ನಮಗೆ ಕೇರ್ ಇದೆ ಅಂತ ತೋರಿಸ್ಕೊಳ್ಳೋಕ್ಕೆ ಇದು ತುಂಬ ಒಂದು ಒಳ್ಳೆ ಪಾಯಿಂಟ್ ಆಗಿರುತ್ತೆ. ನನಗಿದು ತುಂಬ ಚೆನ್ನಾಗಿಯೇ ವರ್ಕ್ ಆಗಿದೆ, ಓಕೆನಾ. 9ನೇ ವಿಷಯ ಏನು ಅಂತ ಅಂದರೆ ಡೋಂಟ್ ಅಟೆಂಡ್ ಕಾಲ್ಸ್ ಡ್ಯೂರಿಂಗ್ ಕಾನ್ವರ್ಸೇಷನ್, ಓಕೆನಾ. ನೀವು ಒಬ್ಬರ ಜೊತೆಗೆ ಪರ್ಸನಲಾಗಿ ಮಾತಾಡ್ತಿದ್ದೀರಾ ಅನ್ನುವಾಗ, ಜೊತೆಗೆ ಫೇಸ್ ಟು ಫೇಸ್ ಮಾತಾಡ್ತಿದ್ದೀರಾ ಅನ್ನುವಾಗ ಯಾರಾದರೂ ಫೋನ್ ಬಂದರೆ ದಯವಿಟ್ಟು ಅಟೆಂಡ್ ಮಾಡಬೇಡಿ. ಅದರಲ್ಲೇ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಇವನಿಗೆ ನಮ್ಮ ಜೊತೆ ಇಂಟ್ರೆಸ್ಟ್ ಇಲ್ಲ ಮಾತಾಡೋಕ್ಕೆ ಅನ್ನೋ ಥರ. ಅವ್ರನ್ನ ಸೆಕೆಂಡರಿಯಾಗಿ ಟ್ರೀಟ್ ಮಾಡ್ತಿದ್ದೀರಾ ಅಂತ ಅವ್ರಿಗೆ 100% ಗೊತ್ತಾಗ್ತಾ ಹೋಗುತ್ತೆ. ಸೊ ಒಬ್ಬರ ಹತ್ರ ನೀವು ಅವ್ರನ್ನ ಇಂಪಾರ್ಟೆಂಟ್ ಅಂತ ಒಬ್ಬರನ್ನ ಫೀಲ್ ಮಾಡಿ ಅವ್ರ ಜೊತೆ ಇನ್ ಪರ್ಸನಲ್ಲಿ ಮಾತಾಡ್ತಿದ್ದೀರಾ ಅಂದರೆ ದಯವಿಟ್ಟು ಕಾಲ್ಸ್ನ ಅಟೆಂಡ್ ಮಾಡಬೇಡಿ. ಕಾಲ್ನ ಆಫ್ ಮಾಡಿ ಉಲ್ಟಾ ಫೋನ್ನ ತಿರುಗಿಸಿಡಿ. ಉಲ್ಟಾ ಫೋನ್ ತಿರುಗಿಸಿಡುವಾಗ ಓಕೆ ನಾಟ್ ಇಂಟ್ರೆಸ್ಟೆಡ್ ಅಂತ ನೀವು ಡೈರೆಕ್ಟಾಗಿ ತೋರಿಸಿದ್ದೀರಾ, ಆ ಫೋನ್ ಕಾಲ್ ನಿಮಗಿಂತ ಇಂಪಾರ್ಟೆಂಟ್ ಅಲ್ಲ ಅಂತ ನೀವು ಡೈರೆಕ್ಟಾಗಿ ಹೇಳ್ತಿದ್ದೀರಾ ಅನ್ನೋ ಥರ ಟ್ರೀಟ್ ಆಗುತ್ತೆ ಅದು. ಸೊ ಫೋನ್ನ ಉಲ್ಟಾ ಇಟ್ಬಿಟ್ಟು ಆರಾಮಾಗಿ ಅವ್ರ ಜೊತೆ ಕಂಟಿನ್ಯೂ ಮಾಡ್ತಾ ಹೋಗಿ, ಕಾಲ್ನ ಮಾತಾಡ್ತಾ ಹೋಗಿ, ಓಕೆನಾ. ಇದು ಬಂದು 9ನೇ ವಿಷಯ. 10ನೇ ವಿಷಯ ಏನು ಅದ ಅಂದರೆ ಡೋಂಟ್ ಓವರ್ ಜೋಕ್. ಇದು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್. ಓವರ್ ಜೋಕ್ ಮಾಡುವಾಗ ಅವರಿಗೆ ನಿಮ್ಮ ಮೇಲೆ ಒಪಿನಿಯನ್ ಡಿಫರ್ ಆಗೋಕ್ಕೆ ತುಂಬ ಚಾನ್ಸಸ್ ಇದೆ. ನೀವು ಜೋಕ್ ಮಾಡ್ತಿದ್ದೀರಾ ಅಂದರೆ ನಿಮ್ಮನ್ನು ಕಾಮಿಡಿ ಪೀಸ್ ಆಗಿ ತೊಗೊಳಕ್ಕೆ ಚಾನ್ಸಸ್ ಇದೆ. ಚಿಕ್ಕ ಜೋಕ್ನ ಹೇಳಿ, ಅಫಿಷಿಯಲಾಗಿ ಜೋಕ್ಸ್ನ ಹೇಳಿ, ನಿಮ್ಮ ಬಗ್ಗೆ ಅದನ್ನು ಜೋಕ್ಸ್ನ ಹೇಳಿ. ದಯವಿಟ್ಟು ಅವ್ರ ಬಗ್ಗೆ ಜೋಕ್ಸ್ ಮಾಡಬೇಡಿ, ಅವ್ರ ಬಗ್ಗೆ ಏನೋ ಜೋಕ್ ಕಮ್ಯಾಂಡ್ ಏನೂ ಮಾಡಬೇಡಿ. ನೀವು ಹೇಳ್ಕೊಡೋದಾದರೂ ಓಕೆಪ್ಪ, ನನಗೇನಪ್ಪ ಗೊತ್ತು, ನೀವಾದರೆ ಡಾಕ್ಟರ್, ನಿಮಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರುತ್ತೆ, ನನಗೇನು ಗೊತ್ತು ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಇದು ಒಂದು ಅಫಿಷಿಯಲ್ ಜೋಕ್ ಇದು, ಓಕೆನಾ. ಈ ಥರ ಜೋಕ್ಸ್ನ ನಿಮ್ಮ ಮೇಲೆ ಸ್ವಲ್ಪ ಹೇಳ್ಕೊಂಡ್ರೂ ಪರವಾಗಿಲ್ಲ, ದಯವಿಟ್ಟು ಅವ್ರ ಮೇಲೆ ಹೇಳಬೇಡಿ. ಅವರಿಗೆ ಜೋಕ್ನ ನೀವು ಮಾಡ್ತೀರಾ ಅಂದರೆ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಆಗಿ ತೊಗೊಂಡಿದ್ದಾನೆ ಅನ್ನೋ ಥರ ಅವ್ರಿಗೆ ಫೀಲ್ ಆಗಿಬಿಡುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡಿ, ಓಕೆನಾ. ಇದು 10 ವಿಷಯಗಳು ನನಗೆ ಪರ್ಸ್ನಲಾಗಿ ಫೀಲ್ ಆಗಿರ್ತಕ್ಕಂಥದ್ದು. ನಾನು ಒಂದು ಕಾನ್ವರ್ಸೇಷನ್ ಮಾಡುವಾಗ ಇದನ್ನು ಮೈಂಡಲ್ಲಿ ಇಟ್ಕೊಂಡು ಮಾತಾಡ್ತಾ ಇರ್ತೀನಿ. ಸೊ
ನಿಮಗೂ ಇದನ್ನು ಅಡಾಪ್ಟ್ ಮಾಡ್ಕೊಂಡ್ರೆ ಹೆಲ್ಪ್ಫುಲ್ ಆಗಿರುತ್ತೆ. ಇದನ್ನು ಅಡಾಪ್ಟ್ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ. ನಿಮ್ಗೆ ಏನೋ ರಿಸಲ್ಟ್ ಸಿಕ್ಕಿದ್ರೆ ಕಮೆಂಟ್ ಮಾಡಿ, ಓಕೆನಾ? ಇದರಲ್ಲಿ ನಿಮಗೆ ಯಾವುದಾದ್ರೂ ಫನ್ನಿಯಾಗಿ ಅನಿಸಿದ್ರೆ ಅಥವಾ ಯಾವುದಾದ್ರೂ ತುಂಬ ಇಂಟ್ರೆಸ್ಟಿಂಗಾಗಿ ಅನಿಸಿದ್ರೆ ಕಮೆಂಟ್ ಮಾಡಿ ಹೇಳಿ. ನನಗೂ ನಿಮ್ಮ ಒಂದು ರೆಸ್ಪಾನ್ಸ್ ಏನು ಈ ವಿಡಿಯೋಗೆ ಅಂತ ಗೊತ್ತಾಗ್ತಾ ಹೋಗುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ಥರದ್ದು ವೀಡಿಯೋಸ್ನ ನಾನು ಮಾಡ್ತಾ ಹೋಗ್ತೀನಿ. ಪರ್ಸ್ನಲ್ ಲೈಫ್ ಬಗ್ಗೆ ಆಗಲಿ ಅಥವಾ ಮನಿ ಬಗ್ಗೆ ಮಾತಾಡೋದಾಗಲಿ ಈ ಥರದ ಕಂಟೆಂಟ್ನ ನಾನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ. ಕಾರ್ತಿಕ್.